ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹಮ್ಮು ಫ್ಲೇವರ್ಸ್. ಇವತ್ತು ನಾನು ಚಿಕನ್ ಗ್ರೇವಿ ಮಾಡೋದು ತೋರಿಸಿದ್ದೀನಿ ನಿಮಗೆ. ಚಿಕನ್ ಬೇಳೆ ಹಾಕಿಬಿಟ್ಟು ಬೆಳ್ಳುಳ್ಳಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ನೀಟಾಗಿ ಬಿಡಿಸಿ ಇಟ್ಕೊಂಡಿದ್ದೀನಿ. ಏನೇನು ಐಟಮ್ಸ್ ಬೇಕು ಅಂತ ನಿಮಗೆ ತೋರಿಸ್ತೀನಿ, ಎಲ್ಲನೂ ನೋಡಿ. ಮತ್ತು ಶುಂಠಿ 1 ಇಂಚಷ್ಟು ಕಟ್ ಮಾಡಿಬಿಟ್ಟು ತೊಳೆದು ನೀಟಾಗಿ ಶುಂಠಿ ಇಟ್ಕೊಂಡಿದ್ದೀನಿ. ಅದನ್ನು ಈ ಥರ ಕಟ್ ಮಾಡ್ಕೊಳ್ಳಿ. ಮತ್ತು ಅದಾದಮೇಲೆ ಈರುಳ್ಳಿ ನೋಡಿ, ಒಂದು ಈರುಳ್ಳಿ ಸಿಪ್ಪೆ ಬಿಡಿಸ್ಬಿಟ್ಟು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಒಂದು ಈರುಳ್ಳಿ ಎಷ್ಟು ಹಾಕಿ, ಚಿಕ್ಕ ಈರುಳ್ಳಿನೇ, ದಪ್ಪ ಈರುಳ್ಳಿ ಏನಲ್ಲ, ಇದು ಮೀಡಿಯಮ್ ಸೈಜು ಈರುಳ್ಳಿ. ಮತ್ತು ಒಂದು ಟೊಮೊಟೊ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಟೊಮೊಟೊ ಅಷ್ಟು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನು ಫುಲ್ ಟೊಮೊಟೊ ಹಾಕೊಂಡಿಲ್ಲ, ಇನ್ನೊಂದು ಅರ್ಧ ಟೊಮೊಟೊ ಒಗ್ಗರಣೆಗೆ ಅಂತ ಇಟ್ಕೊಂಡಿದ್ದೀನಿ. ಒಂದು ಮೆಣಸಿನ್ಕಾಯಿ, ಒಂದು 6 ಮೆಣಸಿನ್ಕಾಯಿ ಇದು ನೀಟಾಗಿ ತೊಳೆದ್ಬಿಟ್ಟು ಇದು ಒಂದು 6 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇನ್ನೂ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಕೋಬೇಕಾಗತ್ತೆ, ಹಾಗಾಗಿ ಸ್ವಲ್ಪನೇ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಿಮ್ಗೆ ಬೇಕು ಅಂದರೆ ಬರೀ ಮೆಣಸಿನ್ಕಾಯಿ ಹಾಕ್ತೀನಿ ಅಂದರೆ ಇನ್ನೊಂದು 4 ಎಕ್ಸ್ಟ್ರಾ ತೊಗೊಳ್ಳಿ. ಈ ಥರ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಮತ್ತು ಇದು ಪೆಪ್ಪರು, ಮೆಣಸು ತೊಗೊಂಡಿದ್ದೀನಿ, ಒಂದು ಅರ್ಧ ಸ್ಪೂನಷ್ಟು ಮೆಣಸು ತೊಗೊಂಡಿದ್ದೀನಿ. ನೋಡಿ, ಈ ಥರ ಇಷ್ಟು ತೊಗೊಳ್ಳಿ ನೀವು ಮೆಣಸು. ಇದು ಫ್ಲವರ್ ತೊಗೊಂಡಿದ್ದೀನಿ, ಸ್ಟಾರ್ ಫ್ಲವರು. ಮತ್ತು ಲವಂಗ ತೊಗೊಂಡಿದ್ದೀನಿ, ಒಂದು 7 ಪೀಸಷ್ಟು ಲವಂಗ ತೊಗೊಂಡಿದ್ದೀನಿ ಇಷ್ಟು. ಮತ್ತು ಚಕ್ಕೆ ತೊಗೊಂಡಿದ್ದೀನಿ ಇಷ್ಟು, 1 ಇಂಚಷ್ಟು ಚಕ್ಕೆ ತೊಗೊಂಡಿದ್ದೀನಿ. ಮತ್ತು ಇದು ಗೋಡಂಬಿ, ಒಂದು 4 ಪೀಸ್ ಗೋಡಂಬಿ ತೊಗೊಂಡಿದ್ದೀನಿ. ಮತ್ತು ಇದು ತೊಗೊಂಡಿದ್ದೀನಿ ಮರಾಠಿ ಮೊಗ್ಗು. ಇಷ್ಟಾದರೆ ನಾನು ತೊಗೊಂಡಿದ್ದೀನಿ. ಇದಕ್ಕೆಲ್ಲ ಏನೇನು ಬೇಕು ಅಂತ ಎಲ್ಲ ತೋರಿಸಿದ್ದೀನಿ ನೋಡಿ. ಇದೆಲ್ಲ ಒಂದು ಸರಿ ಡೀಪ್ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ಇನ್ನೂ ಸ್ವಲ್ಪ ಕೊತ್ತಂಬರಿ ಪುದೀನ ಆ್ಯಡ್ ಮಾಡ್ಕೋಬೇಕು, ಅದನ್ನು ತೋರಿಸ್ತೀನಿ. ಬೇಕಂದರೆ ಇದ್ರ ಜೊತೆಗೆ ನೀವು ಸ್ವಲ್ಪ ಕೊಬ್ಬರಿನ ಹಾಕ್ಕೋಬೋದು. ನಾನು ಕೊಬ್ಬರಿ ಏನು ಹಾಕ್ತಾಯಿಲ್ಲ, ಹಾಗೆ ಮಾಡ್ತಾಯಿದ್ದೀನಿ. ನೀವು ಒಂಚೂರು ಕೊಬ್ಬರಿ ಸೇರಿಸ್ಕೊಳ್ಳಿ ಎಕ್ಸ್ಟ್ರಾ. ಎಣ್ಣೆ ಹಾಕ್ಕೊಳ್ಳಿ. ಫಸ್ಟು ಬಿಸಿ ಮಾಡೋಕ್ಕೆ ಒಂದು ಫಾನ್ ಇಟ್ಟಿದ್ದೀನಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. 1 ಸ್ಪೂನ್, 1.5 ಸ್ಪೂನಷ್ಟು ಎಣ್ಣೆ ಹಾಕಿ ಇನ್ನೂ ಸ್ವಲ್ಪ ಹಾಕ್ತಾಯಿದ್ದೀನಿ. ಇಷ್ಟು ಎಣ್ಣೆ ಹಾಕಿ ಎಲ್ಲ ಫಸ್ಟು ಒಂದೊಂದಾಗಿ ಎಲ್ಲ ನೀಟಾಗಿ ಬಾಡಿಸ್ಕೊಳ್ಳೋಣ. ಎಲ್ಲನೂ ಒಂದೇ ಸರಿ ಡೀಪ್ ಫ್ರೈ ಮಾಡ್ಕೊಳ್ಳಿ. ಈ ಮಸಾಲೆ, ಚಕ್ಕೆ, ಲವಂಗ ಇದೆಲ್ಲನೂ ಈ ಥರ ಫ್ರೈ ಮಾಡಿಕೊಂಡ್ರೆ ಸ್ವಲ್ಪ ಸ್ಮೆಲ್ಲು ಸ್ವಲ್ಪ ಕಮ್ಮಿ ಇರುತ್ತೆ. ಇದು ಮಸಾಲೆ ಸ್ಮೆಲ್ಲೆಲ್ಲ ಚೆನ್ನಾಗಿರುತ್ತೆ. ಒಂಥರ ಖಾರ ಓಡಿಸಲ್ಲ. ನೀಟಾಗಿ ಈ ಥರ ಫ್ರೈ ಮಾಡಿಕೊಂಡ್ರೆ ಹಸಿ ವಾಸನೆ ಎಲ್ಲ ಹೋಗುತ್ತೆ, ಟೇಸ್ಟ್ ವೈಸು ಚೆನ್ನಾಗಿರುತ್ತೆ. ಅದಕ್ಕೆ 1 ನಿಮಿಷ ಎಲ್ಲ ನೀಟಾಗಿ ಇದು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಈ ಥರ ನಾವು ಏನೇ ಮಸಾಲೆ ಸಾಂಬಾರು ಮಾಡಬೇಕಾದ್ರೂ ಈ ಥರ ಫ್ರೈ ಮಾಡಿ ಹಾಕ್ಕೊಳ್ಳೋದ್ರಿಂದ ಅದೇ ಫ್ಲೇವರ್ ಒಂಥರ ಡಿಫ್ರೆಂಟ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ಥರ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಈ ಥರ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇಷ್ಟು ಫ್ರೈ ಮಾಡಿದ್ದಾದಮೇಲೆ ಸ್ವಲ್ಪ ಮತ್ತು ಪುದೀನ ಸೊಪ್ಪು ಮತ್ತು ಟೊಮೊಟೊ ಇವೆರಡು ಹಾಕ್ಕೊಂಡು, ಮತ್ತು ಇದು ಲಾಸ್ಟಲ್ಲಿ ಹಾಕ್ಕೊಳ್ಳಿ, ಇಲ್ಲಾಂದರೆ ತುಂಬ ಫ್ರೈ ಆಗುತ್ತೆ ಅಂತ ಹಾಕ್ಕೊಂಡು ಇವಾಗ ಇದು ಇನ್ನೊಂದು ಸರಿ ಫ್ರೈ ಮಾಡ್ಕೊಳ್ಳಿ. ಮತ್ತು ನೀಟಾಗಿ ಇನ್ನೊಂದು ಸರಿ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಥರ 1 ಮಿನಿಟ್ 2 ಮಿನಿಟ್ಸ್ ಈ ಥರ ಫ್ರೈ ಮಾಡ್ಕೊಳ್ಳಿ ನೀಟಾಗಿ. ಫ್ರೈ ಮಾಡಿದ ಇದೆಲ್ಲ ಸ್ವಲ್ಪ ಫ್ರೈ ಆಗಿದೆ ಈಗ ಆಲ್ಮೋಸ್ಟು. ನೋಡಿ, ಫ್ರೈ ಆದಮೇಲೆ ಗ್ಯಾಸನ್ನ ಆಫ್ ಮಾಡ್ಕೊಳ್ಳೋಣ. ಇನ್ನು ಸ್ವಲ್ಪ ನೋಡಿಬಿಟ್ಟು ಎಷ್ಟೊತ್ತು ಫ್ರೈ ಆಗುತ್ತೆ ನೋಡಿ, ನಿಮಗೆ ಗೊತ್ತಾಗುತ್ತೆ ಫ್ರೈ ಆಗಿದೆ ಅಂತ. ಅದು ಫ್ರೈ ಆಗಿದ ತಕ್ಷಣ ಮತ್ತು ಗ್ಯಾಸನ್ನ ಈಗ ಆಫ್ ಮಾಡ್ಕೊಳ್ಳೋಣ. ನೋಡಿ, ನಾನು ಆಫ್ ಮಾಡ್ತೀನಿ, ಸಾಕಿನ್ನ ಈಗ ಆಫ್ ಮಾಡಿದ್ದಾಯಿತು ಗ್ಯಾಸು. ಆಫ್ ಮಾಡಿದ್ದಾದಮೇಲೆ ಸ್ವಲ್ಪ ಅದೇ ಪಾನ್ಗೆ ತೊಳೆದಿಲ್ಲ ನಾನೇನು, ಹಾಗೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಜಾಸ್ತಿ ಎಣ್ಣೆ ಏನು ಹಾಕಕ್ಕೆ ಹೋಗಬೇಡಿ. ಕರಿಬೇವು ಒಂಚೂರು ಹಾಕ್ಕೊಂಡು, ಆದಮೇಲೆ ಈರುಳ್ಳಿ ಒಂದು ಅರ್ಧ ಈರುಳ್ಳಿ ಅಷ್ಟು ಸಣ್ಣ ಕಚ್ಚಿಟ್ಕೊಂಡಿದ್ದೀನಿ. ಈರುಳ್ಳಿ ಏನಾದರೂ ಇನ್ನೂ ಹಾಕ್ಬೋದು, 1 ಈರುಳ್ಳಿ 2 ಈರುಳ್ಳಿ ಎಷ್ಟು ಹಾಕಿದ್ರೂ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಈರುಳ್ಳಿ ಹಾಕಿದ್ದೀನಿ, ಅದು ನಮಗೆ ಈರುಳ್ಳಿ ಎಷ್ಟು ಹಾಕಿದ್ರೂ ಟೇಸ್ಟ್ ಬರುತ್ತೆ. ಒಂದಿಷ್ಟು ಈರುಳ್ಳಿ ಹಾಕಿದ್ದೀನಿ. ಈರುಳ್ಳಿ ಹಾಕಿದ್ದಾದಮೇಲೆ
ನಾನಾದರೆ ಮನೇಲಿ ಯಾವಾಗಲೂ ಮಾಡೋ ರೆಸಿಪಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಹೇಗಿರುತ್ತೆ ಅಂತ ನೀವು ನಮಗೊಂದು ಕಾಮೆಂಟ್ ಮಾಡಿ. ನಿಮ್ಮ ಮನೇಲಿ ಯಾವ ಥರ ಮಾಡ್ತೀರಾ ಅಂತ, ಸೇಮ್ ಮಾಡ್ತೀರಾ ಇಲ್ಲ ಬೇರೆ ಡಿಫ್ರೆಂಟ್ ಮಾಡ್ತೀರಾ ಅಂತ ಒಂದು ಮೆಸೇಜ್ ಮಾಡಿ. ಆಯಿತಾ, ನಮ್ಮ ಚಾನಲ್ ಯಾರಾದರೆ ಅವ್ರು ಫಸ್ಟ್ ನೋಡ್ತಾ ಇದ್ದೀರೋ ಅವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಂದು ಇದು 2ನೇ ವಿಡಿಯೋ ಅಷ್ಟೇ, ನಾನು ಇನ್ನೂ ಈಗ ತಾನೇ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ಹಾಗಾಗಿ ನೀವೆಲ್ಲರೂ ಸ್ವಲ್ಪ ನಮಗೆ ಎನ್ಕರೇಜ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಗೂ ಅವಾಗ ಇಂಟ್ರೆಸ್ಟ್ ಬರುತ್ತೆ ಇನ್ನೂ ಒಳ್ಳೆ ಐಟಮ್ಸ್ ಮಾಡಬೇಕು ಅಂತ. ಅದರಿಂದ ನೀವು ಸ್ವಲ್ಪ ನಮಗೆ ಎನ್ಕರೇಜ್ ಮಾಡಿ ಫ್ರೆಂಡ್ಸ್. ಎಲ್ಲರೂ ಲೈಕ್ ಮಾಡಿ. ಅದಾದಮೇಲೆ ಒಂದು ಅರ್ಧ ಟೊಮೊಟೊ ಇಟ್ಕೊಂಡಿದ್ನಲ್ಲ, ಅರ್ಧ ಟೊಮೊಟೊ ಹಾಕ್ತಾಯಿದ್ದೀನಿ ಸಾಕು. ಇದು ಹಾಕ್ಕೊಂಡು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈ ಥರ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸಾಕು, ಫ್ರೈ ಆಗಿದೆ ಸ್ವಲ್ಪ ಆಲ್ಮೋಸ್ಟು ಫ್ರೈ ಆಗಿದೆ. ಆದಮೇಲೆ ಚಿಕನ್ ತೊಳೆದು ಇಟ್ಕೊಂಡಿದ್ವಿ, 1 kg ಅಷ್ಟು ಚಿಕನ್ನು ನೀಟಾಗಿ ತೊಳೆದ್ಬಿಟ್ಟು ಒಂದು ಬೌಲ್ಗೆ ಹಾಕ್ಕೊಂಡಿದ್ವಿ. ಈಗ ಆ ಚಿಕನ್ ಹಾಕೋಣ. ಚಿಕನ್ ಹಾಕಿಬಿಟ್ಟು ಅದನ್ನು ಸ್ವಲ್ಪ ಈ ಥರ ಎಲ್ಲ ಈ ಮಸಾಲೆ ಎಲ್ಲ ಈ ಥರ ಫ್ರೈ ಮಾಡಿ. ಯಾಕಂದರೆ ಈ ಥರ ಫ್ರೈ ಮಾಡೋದು ಚಿಕನ್ ಅನ್ನೋದು ಹಸಿ ಸ್ಮೆಲ್ಲು ಹೋಗುತ್ತೆ, ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿಕೊಂಡ್ರೆ. ಫಸ್ಟು ಮಸಾಲೆ ಒಂದ್ಸರಿ ಹುರ್ಕೊಂಡಿದ್ದೀವಲ್ಲ, ಈಗ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಈ ಥರ ಇದು ಮಾಡ್ಕೊಳ್ಳಿ ಚಿಕನ್ನ, ಅವಾಗ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಇವಾಗ ನಾವು ಸ್ವಲ್ಪ ಉಪ್ಪು ಎಲ್ಲ ಹಾಕ್ಕೊಳ್ಳೋಣ, ಏನೇನು ಬೇಕು ಅಂತ. ಅದ್ರ ಪಾಡಿಗೆ ಅದು ಬೇಯ್ತಾ ಇರುತ್ತೆ. ಮತ್ತು ಗ್ರೈಂಡ್ ಮಾಡ್ಕೊಳ್ಳೋಣ. ಇದಕ್ಕಿನ್ನು ಏನೇನು ಹಾಕೋದು ಅಂತ ಇದೊಂದು 2 ನಿಮಿಷ ಈ ಥರ ಫ್ರೈ ಆದಮೇಲೆ ಫ್ರೈ ಮಾಡ್ಕೊಳ್ಳಿ ನೀಟಾಗಿ. ಈ ಥರ ಫ್ರೆಂಡ್ಸ್, ಈ ಥರ ಒಂಥರ ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಈ ಥರ ಮಾಡ್ಕೊಳ್ಳೋದ್ರಿಂದ. ಈಗ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೊಳ್ಳೋಣ ಇದಕ್ಕೆ. ಅವಾಗ ಸ್ವಲ್ಪ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ನಲ್ಲ, ಹಾಗಾಗಿ ಇಲ್ಲಿ ಚಿಲ್ಲಿ ಪೌಡ್ರಿನ ಸ್ವಲ್ಪ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಚಿಲ್ಲಿ ಪೌಡ್ರು ಸಾಲ್ಟು ಎಲ್ಲ ಹಾಕಿ ಈ ಥರ ಬೇಯಿಸ್ಕೊಳ್ಳೋದ್ರಿಂದ ಇದಕ್ಕೆ ಉಪ್ಪು ಖಾರ ಚೆನ್ನಾಗಿ ಸ್ವಲ್ಪ ಹಿಡಿಯುತ್ತೆ ಪೀಸಸ್ಗೆಲ್ಲ, ಆವಾಗ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ವೈಸು. ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು, ಎಷ್ಟು ಉಪ್ಪು ಬೇಕೋ ಅಷ್ಟು ನಾನು ಮೊದಲಿಗೆ ಹಾಕ್ಕೊಂಡು ಬಿಡ್ತಾಯಿದ್ದೀನಿ ಪೀಸಸ್ಗೆಲ್ಲ ಹಿಡೀಲಿ ಅಂತ. ಒಂದೇ ಒಂದು ಚಿಟಿಕೆಯಷ್ಟು ಅರಿಶಿನ, ಜಾಸ್ತಿ ಬೇಡ ಅರಿಶಿನ. ಇಷ್ಟು ಮಾಡಿಬಿಟ್ಟು ಇದೆಲ್ಲ ಇನ್ನೊಂದು ಸರಿ ನೀಟಾಗಿ ಕಲಸಿ, ಅದರ ಪಾಡಿಗೆ ಇದು ಬೇಕಂತ ಇರಲಿ. ನೀಟಾಗಿ ಕಲಸಿಟ್ಬಿಟ್ರೆ ನಾವು ನಾವು ಆಲ್ರೆಡಿ ಮಸಾಲೆ ಎಲ್ಲ ರುಬ್ಕೊಳ್ಳೋಷ್ಟೊತ್ತಿಗೆ ಇದು ಒಂದು ಸ್ವಲ್ಪ ಫ್ರೈ ಆಗಿರುತ್ತೆ. ಆವಾಗ ಮಸಾಲೆ ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಈ ಥರ ಎಲ್ಲ ಒಂದ್ಸರಿ ಮಿಕ್ಸ್ ಮಾಡಿಬಿಡಿ. ಮಿಕ್ಸ್ ಮಾಡಿದ ಆದಮೇಲೆ ಈಗ ಈ ಮಸಾಲೆ ಎಲ್ಲ ಈ ಥರ ರುಬ್ಕೊಳ್ಳೋಣ. ಸ್ವಲ್ಪ ತಣ್ಣಗಾಗಲಿ ಅಂತ ಸೈಡ್ಗೆ ಇಟ್ಟಿದ್ವಲ್ಲ, ಈ ಮಸಾಲೆ ಎಲ್ಲ ಹುರಿದ್ಬಿಟ್ಟು ಏನೇನು ಮಸಾಲ ಅಂತ ಮತ್ತು ಇನ್ನೊಂದು ಸರಿ ತೋರಿಸ್ತೀನಿ. ಇದೆಲ್ಲ ಹಾಕಿದ್ನಲ್ಲ, ಇದರ ಜೊತೆಗೆ ಇವಾಗ ಏನು ಮಿಕ್ಸಿಗೆ ಹಾಕ್ಕೋಬೇಕು, ಇನ್ನೇನು ಮಸಾಲೆ ಮಿಕ್ಸ್ ಆಗಿದೆ ಅಂತ ನಾನು ಹೇಳ್ತೀನಿ ನಿಮಗೆ. ಕೊತ್ತಂಬರಿ ಸೊಪ್ಪು ಹಾಕಿರಲಿಲ್ಲ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ, ನೀಟಾಗಿ ತೊಳೆದ್ಬಿಟ್ಟಿಟ್ಟು. ಧನಿಯಾ ಪುಡಿ 1-2 ಸ್ಪೂನು ಧನಿಯಾ ಪುಡಿ, 2 ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಂಡಿದ್ದು ಆದಮೇಲೆ ಮತ್ತು ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ಗ್ರೈಂಡ್ರ್ ಮಾಡೋಕ್ಕೆ. ಮತ್ತು ಮುಚ್ಚಳ ಈ ಥರ ಹಾಕಿ ಟೈಟಾಗಿ ಪ್ರೆಸ್ ಮಾಡಿಬಿಟ್ಟು ರುಬ್ಕೊಳ್ಳಿ. ರುಬ್ಕೊಳ್ಳಿ ಫ್ರೆಂಡ್ಸ್. ಈಗ ಮಸಾಲೆ ರೆಡಿ ಆಗಿದೆ ನೋಡಿ. ಇದು ಹಸಿ ಸ್ಮೆಲ್ಲೆಲ್ಲ ಹೋಗಿರುತ್ತೆ. ಕಲರ್ ನೋಡಿ, ಮೊದಲೇ ಚಿಕನ್ನ ಒಗ್ಗರಣೆ ಹಾಕಿರೋದಕ್ಕೆ ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ಒಂಥರ ಚಿಲ್ಲಿ ಪೌಡ್ರೆಲ್ಲ ಹಾಕಿದ್ವಲ್ಲ, ಇದು ಆಲ್ರೆಡಿ ಒಂದು 20% ಅಷ್ಟು ನಾವು ರುಬ್ಕೊಳ್ಳೋಷ್ಟೊತ್ತಿಗೆ ಬೆಂದಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಹಾಗೇನೂ ತಿನ್ಬೋದು, ಆ ಥರ ಇರುತ್ತೆ. ಯಾಕಂದರೆ ಉಪ್ಪು ಖಾರ ಎಲ್ಲ ಹಾಕಿರ್ತೀವಲ್ಲ, ತುಂಬ ಚೆನ್ನಾಗಿರುತ್ತೆ ನೋಡಿ. ಈ ಥರ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನೆಲ್ಲ. ಮಸಾಲೆ ಆಮೇಲೆ ನೀರಿನ ಸ್ವಲ್ಪ ಸೇರಿಸ್ಕೊಳ್ಳೋಣ, ಎಷ್ಟು ಬೇಕೋ ಅಷ್ಟು. ಒಂದೇ ಸರಿ ನೀರು ಸೇರಿಸಿಟ್ಬಿಟ್ರೆ ಮತ್ತು ಮುಚ್ಚಳ ಹಾಕಿಬಿಟ್ರೆ ನೀಟಾಗಿ ಬೇಯಬೇಕಲ್ಲ, ಅದಕ್ಕೆ ನೀರು ಬೇಕಾಗತ್ತೆ. ಇದೊಂದು ಸ್ವಲ್ಪ ನೀಟಾಗಿ ಬೇಯಲಿ.
ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಷ್ಟು ನೀರಾದರೆ ಸಾಕಾಗತ್ತೆ ಅನಿಸುತ್ತೆ. ನೀಟಾಗಿ ಮುಚ್ಚಳ ತಗೊಂಡು ನಾವು ಮುಚ್ಚಳ ಬಿಟ್ಬಿಡೋಣ. ನೀಟಾಗಿ ಅದ್ರ ಪಾಡಿಗೆ ಅದು ಬೇಕು ಅಂತ ಇರುತ್ತೆ. ಸ್ವಲ್ಪ ಹೊತ್ತು ಆದಮೇಲೆ ಮತ್ತು ಅವರೆಬೇಳೆ ಎಲ್ಲ ಇದಕ್ಕಿದ್ದ ಅವರೆಬೇಳೆ ಹಾಕ್ಕೊಳ್ಳೋಣ. ಇದನ್ನ ಓಪನ್ ಮಾಡಿಬಿಟ್ಟು ಇದು ನೋಡಿ ಈ ಥರ ಒಂದು ಸ್ವಲ್ಪ ಬೆಂದಿರುತ್ತೆ. ಒಂದು ಅರ್ಧ ಭಾಗ ಬೆಂದ ಆದಮೇಲೆ ಮತ್ತು ಇದ್ಕಿನ ಬೇಳೆ ಹಾಕಬೇಕು. ಫಸ್ಟೇ ಹಾಕಿಬಿಟ್ರೆ ಅದು ನೀವು ಒಂಥರ ನುಣ್ಣಗಾಗೋಗುತ್ತೆ. ಇದ್ಕಿನ ಬೇಳೆ ಒಂದು ಸ್ವಲ್ಪ ನೋಡಿ ಈ ಥರ ಗೊತ್ತಾಗುತ್ತೆ ನಮಗೆ ಅರ್ಧಂಬರ್ಧಂ ಬೆಂದಾಗ. ಇವಾಗ ನಾವು ತೊಳೆದು ನೀಟಾಗಿ ಇಟ್ಕೊಂಡಿರೋಣ. ಫಸ್ಟೇ ಬಿಡಿಸಿ ಅವರೆಕಾಯಿ ನೀರಿಗೆ ಹಾಕಿ ನೆನೆಸ್ಕೊಂಡು ಇಟ್ಕಿರ್ತೀವಲ್ಲ ಆ ಬೇಳೆ ಒಂದು ಬೌಲಷ್ಟು ಹಾಕ್ತಾಯಿದ್ದೀನಿ. ಸಾಕಾಗಿಲ್ಲ ಅಂದರೆ ಇನ್ನೂ ಒಂದು ಬೌಲ್ ಬೇಕಾದ್ರೆ ಹಾಕ್ಕೋಬೋದು. ಜಾಸ್ತಿ ಅದೇ ಇರುತ್ತೆ ಅಂತ ಒಂದು ಬೌಲ್ ಹಾಕಿದೆ. ಬೇಕು ಅಂದರೆ ಹೀಗೆ ಇನ್ನೂ ಸ್ವಲ್ಪ ಹಾಕ್ತೀನಿ ನೋಡಿ. ಒಂದಿಷ್ಟು ಇದ್ಕಿನ ಬೇಳೆ ಹಾಕಿದ್ದೀನಿ 1 kgಗೆ. ನೋಡಿ ಇದನ್ನೆಲ್ಲ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಇದೆಲ್ಲ ಫುಲ್ ಗಟ್ಟಿ ಆಗೋವರೆಗೂ ನೀಟಾಗಿ ಇದೆಲ್ಲ ಫುಲ್ ನೀರೆಲ್ಲ ಇದಾಗೋಷ್ಟೊತ್ತಿಗೆ ನೀಟಾಗಿರುತ್ತೆ. ಇನ್ನೊಂದು ಕಡೆ ನೋಡಿ ನಾನು ಚಿಕನ್ನು ಇದ್ಕಿನ ಬೇಳೆ ಹಾಕಿಬಿಟ್ಟು ಚಿಕನ್ ಸಾಂಬಾರು ರೆಡಿ ಮಾಡ್ಕೊತಾ ಇದ್ದೀನಿ. ಸ್ಪೆಷಲ್ ಇವತ್ತು ನಮ್ಮ ಮನೆಯಲ್ಲಿ ಚಿಕನ್ನು. ಹಾಗಾಗಿ ಇದ್ಕಿನ ಬೇಳೆ ಇದು 2 ಅಷ್ಟೇ. ಎಷ್ಟು ಚೆನ್ನಾಗಿದೆಯಲ್ಲ ಕಲರ್ಫುಲ್ಲಾಗಿ ಸಾಂಬಾರು ಹೇಗೆ ಮಾಡೋದು ಅಂತ ನೆಕ್ಸ್ಟ್ ವೀಡಿಯೋಸಲ್ಲಿ ತೋರಿಸ್ತೀನಿ. ಇನ್ನೊಂದು ಕಡೆ ಮುದ್ದೆಗೆ ಇಟ್ಕೊಂಡಿದ್ದೀನಿ. ಈ ಕಡೆ ಫ್ರೈ ಮಾಡ್ತಾಯಿದ್ದೀನಿ. ಎಲ್ಲ ಮುದ್ದೆ, ಫ್ರೈ, ಸಾಂಬಾರು ಮತ್ತು ಚಪಾತಿ ಇಷ್ಟು ಮಾಡ್ತಾಯಿದ್ದೀವಿ. ಸ್ವಲ್ಪನೇ ಎಲ್ಲನೂ ಮಾಡ್ತಾಯಿದ್ದೀನಿ. ಜಾಸ್ತಿ ಎಲ್ಲ ಏನು ಮಾಡ್ತಾಯಿಲ್ಲ. ಈ ಥರ ಮತ್ತೆ ಇನ್ನೊಂದು ಸರಿ ಮುಚ್ಚಳ ಹಾಕ್ಬಿಡೋಣ. ಇದ್ಕಿನ ಬೇಳೆ ಹಾಕಿದ್ದ ಆದಮೇಲೆ ಒಂದು ಸ್ವಲ್ಪ ಬೇಗ ಅಂದರೆ ನಮಗೆ ಮತ್ತು ಓಪನ್ ಮಾಡಿಬಿಟ್ಟು ಸ್ವಲ್ಪ ಗರಂ ಮಸಾಲ 1 ಸ್ಪೂನಷ್ಟು, ಒಂದು ಸ್ಪೂನಷ್ಟು ಚಿಕನ್ ಮಸಾಲೆ ಬೇಕಾದ್ರೆ ಹಾಕ್ಕೊಳ್ಳೋಣ. ಟೇಸ್ಟಿಗೆ ಬೇಕು ಅಂದರೆ ಇದೇ ಮಸಾಲೆ ಸಾಕು. ನ್ಯಾಚುರಲ್ಲಾಗಿ ಅಂದರೆ ನಾವು ರುಬ್ಕೊಂಡಿರೋ ಮಸಾಲೆ ಆದರೂ ಸಾಕು. ಬೇಕು ಅಂದರೆ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ಈ ಥರ ಎಕ್ಸ್ಟ್ರಾ. ಈ ಥರ ಮಾಡಿದ್ದಾದಮೇಲೆ ಅದು ನೀಟಾಗಿ ಮಸಾಲೆ ಎಲ್ಲ ಹೋಗಬೇಕಲ್ಲ. ಇನ್ನೊಂದು ಸರಿ ನೀಟಾಗಿ ಎಲ್ಲದಕ್ಕೂ ಮಸಾಲೆ ಮಿಕ್ಸ್ ಮಾಡೋದು ಬಿಟ್ಟು ಈ ಥರ ಇನ್ನೊಂದು ಸರಿ ಇದು ಮುಚ್ಚಳ ಹಾಕೋಣ. ಮುಚ್ಚಳ ಹಾಕಿಬಿಟ್ಟು ಮತ್ತು ಈಗ ನೋಡಿ ಚಪಾತಿ ಹಿಟ್ಟು ಕಲಿಸ್ಕೊತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ಚಪಾತಿ ಹಿಟ್ಟು ಕಲಸೋಕ್ಕೆ. ಒಂಚೂರು ಸಕ್ಕರೆ, ನೀರು, 1 ಗ್ಲಾಸ್ ನೀರು ಮತ್ತು ಆಯಿಲ್ ಸ್ವಲ್ಪ ಹಾಕ್ಬಿಟ್ಟು ಇದು ನೀಟಾಗಿ ಈ ಥರ ಈ ಚಪಾತಿ ಹಿಟ್ಟು ಒಂದು ಕಡೆ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲ ಇನ್ನೇನು ಚಿಕನ್ನು ಮುದ್ದೆ ಎಲ್ಲ ಮುಗಿದ್ವಂತು. ಹಾಗಾಗಿ ಚಪಾತಿ ಹಿಟ್ಟು ಸ್ವಲ್ಪ ಇದನ್ನು ರುಬ್ಕೊಂಡು ಚಪಾತಿನ 1-2 ಚಪಾತಿ ಮಾಡ್ಕೊಳ್ಳೋಣ ಚೆನ್ನಾಗಿರುತ್ತೆ ಅಂತ ಚಪಾತಿನ ಮಾಡ್ತಾಯಿದ್ದೀನಿ. ರೈಸ್ ಏನು ಮಾಡಿಲ್ವಲ್ಲ ಅದಕ್ಕೆ ಮುದ್ದೆ ಚಪಾತಿಗೆ ಚೆನ್ನಾಗಿರುತ್ತೆ. ಗ್ರೇವಿ ಥರ ಇದು ಚಿಕನ್ ಫ್ರೈ ಅಂತ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ ಇದು ಆಲ್ಮೋಸ್ಟ್ ಫ್ರೈ ಆಗಿ ಬಂದಿದೆ ನೋಡಿ. ಇವಾಗ ತೋರಿಸ್ತೀನಿ ನಿಮಗೆ ಯಾವ ಥರ ಅಂತ. ಒಂದು ಬೌಲ್ಗೆ ಹಾಕ್ಕೊಂಡು ನೋಡಿ ಇದ್ಕಿನ ಬೇಳೆ ಎಲ್ಲ ನೀಟಾಗಿ ಗೊತ್ತಾಗ್ತಾಯಿದೆ. ಒಂದ್ಸರಿ ನೀಟಾಗಿ ಈ ಥರ ಫ್ರೈ ಮಾಡಿ ಇಟ್ಬಿಡಿ. ಇನ್ನೇನು ಎಲ್ಲ ಮುಗಿದು ಬಂದಿದೆ. ಈಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ನೋಡೋಣ ಹೆಂಗೆ ಬೆಂದಿದೆ ಅಂತ. ಒಂದು ಇದ್ಕಿನ ಬೇಳೆ ತೊಗೊಳ್ಳಿ, ಈ ಥರ ಪ್ರೆಸ್ ಮಾಡಿ ನೋಡಿ ನೀಟಾಗಿ ಬೆಂದಿದೆ. ಚಿಕನ್ ತೊಗೊಳ್ಳಿ, ತುಂಬ ಚೆನ್ನಾಗಿ ಬೆಂದಿದೆ. ಕರೆಕ್ಟ್ ಮೆಜರ್ಮೆಂಟಲ್ಲಿ 2 ಬೆಂದಿದೆ. ತುಂಬ ಸೂಪರಾಗಿದೆ ಫ್ರೆಂಡ್ಸ್. ಟೇಸ್ಟ್ ವೈಸು ತುಂಬ ಸೂಪರಾಗಿದೆ.